ಕಲೆ ಸಂಸ್ಕೃತಿ ಪರಂಪರೆಯನ್ನು ಉಳಿಸಿ ಬೆಳೆಸಲು ನಾವು ಎಲ್ಲರೂ ಪಣ ತೊಡಬೇಕು. ಇಂತಹ ಜಾತ್ರಾ ಮಹೋತ್ಸವಗಳು ಗ್ರಾಮೀಣ ಕಲೆ ಸಂಸ್ಕೃತಿಗೆ ಉತ್ತೇಜನ ನೀಡೋದ್ರಿಂದ ಇಂತಹ ಕಾರ್ಯಕ್ರಮಗಳು ಹೆಚ್ಚಾಗಿ ನಡೀಬೇಕಂತ ಮಾಜಿ ಸಚಿವರು ಹಾಗೂ ಔರಾದ್ ಶಾಸಕರಾದ ಪ್ರಭು ಚವ್ಹಾಣ್ ಅವರು ತಿಳಿಸಿದ್ದಾರೆ. ಇಚ್ಛಾಪೂರ್ತಿ ಮಾತಾ ಜಗದಂಬಾ ದೇವಿಯ ಜಾತ್ರಾ ಮಹೋತ್ಸವದ ನಿಮಿತ್ತ ಫೆಬ್ರವರಿ 11ರಂದು ಔರಾದ್ ತಾಲೂಕಿನ ಘಮಸುಮಬಾಯಿ ತಾಂಡ ಬೋಂತಿಯಲ್ಲಿ ನಡೆದ ಜಾನಪದ ಸಂಭ್ರಮ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಆಧುನಿಕತೆಗೆ ಒಗ್ಗೂಡಿಕೊಂಡಿರುವಂತಹ ಇಂದಿನ ಪೀಳಿಗೆ ಎಲ್ಲಾ ಕೆಲಸ ಕಾರ್ಯಕ್ರಮಗಳಿಗೆ ಯಂತ್ರ ತಂತ್ರಗಳನ್ನ ಅವಲಂಬಿಸಿದ್ದಾರೆ. ಗ್ಯಾಸ್ ಕುಕ್ಕರ್ ಬಂದ ಮೇಲೆ ಮಹಿಳೆಯರು, ಮೊಬೈಲ್ ಬಂದ ನಂತರ ಎಲ್ಲರೂ ಸದಾ ಸಾಮಾಜಿಕ ಜಾಲತಾಣಗಳಲ್ಲಿ ತಲ್ಲೀನರಾಗಿದ್ದಾರೆ. ಧರ್ಮ, ಸಂಪ್ರದಾಯ, ಕಲೆ, ಸಂಸ್ಕೃತಿಗೆ ಸಮಯ ಕೊಡ್ತಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಗ್ರಾಮೀಣ ಕಲಾವಿದರನ್ನ ಗೌರವಿಸಿ ಪ್ರೋತ್ಸಾಹಿಸುವ ಕೆಲಸ ನಿರಂತರವಾಗಿ ಮಾಡ್ತಾ ಇದ್ದು, ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಮಾಶಾಸನ ಪಡೆಯುವ ಕಲಾವಿದರು ಔರಾದ್ನಲ್ಲಿದ್ದಾರೆ. ಮಾಶಾಸನ ಹಾಗೂ ಯಾವುದೇ ರೀತಿಯ ಕೆಲಸಗಳಿಗೆ ಕಚೇರಿಗೆ ಬರುವ ಕಲಾವಿದರು ಕೆಲಸಗಳನ್ನ ಬೇಗ ಮಾಡ್ಕೊಳ್ಬೇಕಂತ ವೇದಿಕೆಯಲ್ಲಿದ್ದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಸಿದ್ದರಾಮ್ ಸಿಂಧಿ ಅವರಿಗೆ ತಿಳಿಸಿದ್ರು. ಇಚ್ಛಾಪೂರ್ತಿ ಮಾತಾ ಜಗದಂಬ ಭಕ್ತರ ಇಷ್ಟಾರ್ಥಗಳನ್ನ ಈಡೇರಿಸುವಂತ ಶಕ್ತಿ ದೇವತೆ. ಮಿನಿ ತುಳಜಾಪುರ 2ನೆಯ ಪೌರ ದೇವಿ ಅಂತ ಕರೆಯಲಾಗುವ ಇಲ್ಲಿನ ಅನೇಕ ಭಕ್ತರ ಇಷ್ಟಾರ್ಥಗಳನ್ನ ಈಡೇರಿವೆ. ನಾನು ದೇವಿಯ ಪರಮ ಭಕ್ತನಾಗಿದ್ದು ನಮ್ಮ ಜೀವನದಲ್ಲಿ ಎದುರಾದ ಎಲ್ಲಾ ಸಂಕಷ್ಟಗಳು ದೂರವಾಗಿವೆ. ದೇವಿಯ ಆಶೀರ್ವಾದದಿಂದ ಹಲವರ ಜೀವನದಲ್ಲಿ ಬದಲಾವಣೆಯಾಗಿದೆ. ಹಾಗಾಗಿ ಕರ್ನಾಟಕವಲ್ಲದೆ ಮಹಾರಾಷ್ಟ್ರ, ತೆಲಂಗಾಣದಿಂದಲೂ ಸಾಕಷ್ಟು ಭಕ್ತರು ಜಾತ್ರೆಗೆ ಬಂದು ಪುನೀತರಾಗ್ತಾರೆ. ಭಕ್ತರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಾ ಇರುವುದಕ್ಕೆ ಸಂತೋಷ ವ್ಯಕ್ತಪಡಿಸಿದ್ರು. ಬಾಲ್ಕಿ ಹಿರೇಮಠ ಸಂಸ್ಥಾನ ಪೂಜ್ಯ ಗುರುಬಸವ ಪಟ್ಟದೇವರು ಮಾತನಾಡಿ, ಶಾಸಕ ಪ್ರಭು ಚವ್ಹಾಣ್ ಅವರು ಧರ್ಮ, ಕಲೆ ಮತ್ತು ಸಂಸ್ಕೃತಿಯ ಆರಾಧಕರಾಗಿದ್ದು, ಈ ದಿಶೆಯಲ್ಲಿ ಪ್ರತಿ ವರ್ಷ ಜಾತ್ರೆಯ ಮೂಲಕ ಕಲಾವಿದರನ್ನ ಪ್ರೋತ್ಸಾಹಿಸುತ್ತಿದ್ದಾರೆ. ಎಲ್ಲರಂತೆ ಪಟ್ಟಣದ ಸೇರಿದಂತೆ ತಮ್ಮ ಗ್ರಾಮವನ್ನೇ ಪಟ್ಟಣದ ಮಾದರಿಯಲ್ಲಿ ಬೆಳೆಸ್ತಾ ಇರುವುದು ಮಾದರಿ ಕೆಲಸ ಅಂತ ಹೇಳಿದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಆದ ಸೋಮನಾಥ ಪಾಟೀಲ್ ಮಾತನಾಡಿ, ಜಾತ್ರೆಗಳು ಧರ್ಮ, ಕಲೆ, ಸಂಸ್ಕೃತಿಯನ್ನ ಬೆಳೆಸುವ ಸ್ಥಳಗಳು. ಜಾತ್ರೆ ಆಯೋಜಿಸುವ ಮೂಲಕ ಧಾರ್ಮಿಕ, ಸಾಂಸ್ಕೃತಿಕ ಪರಂಪರೆಯನ್ನ ಮುನ್ನಡೆಸುವ ಕೆಲಸ ಮಾಡ್ತಿರುವ ಶಾಸಕ ಪ್ರಭು ಚವ್ಹಾಣ್ ಅವರ ಕೆಲಸ ಶ್ಲಾಘನೀಯ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಬಂಜಾರ ಸಮಾಜದ ಧರ್ಮಗುರುಗಳು ಹಾಗೂ ಮಹಾರಾಷ್ಟ್ರದ ವಿಧಾನ ಪರಿಷತ್ನ ಸದಸ್ಯರಾದ ಪೂಜ್ಯ ಬಾಬುಸಿಂಗ್ ಮಹಾರಾಜ್ ಪೌರದೇವಿ ದಿವ್ಯ ಸಾನ್ನಿಧ್ಯ ವಹಿಸಿದ್ರು. ಡೋಣ್ಗಾಂವ್ ಮಠದ ಪೂಜ್ಯ ಶಂಭುಲಿಂಗ್ ಶಿವಾಚಾರ್ಯರು, ಗುಡ್ಡಪ್ಪಳ್ಳಿ ಮಠದ ಪೂಜ್ಯ ಚಂದ್ರಶೇಖರ್ ಶಿವಾಚಾರ್ಯರು, ಠಾಣಾ ಕುಷ್ನೂರ್ ಮಠದ ಪೂಜ್ಯ ಸಿದ್ದಲಿಂಗ ಮಹಾಸ್ವಾಮಿ, ಶೇವಾನಗರ ಶಿವಶಕ್ತಿ ಧಾಮದ ಪೂಜ್ಯ ಗೋವಿಂದರಾವ್ ಮಹಾರಾಜರು, ಮುಖಂಡರಾದ ಮಾರುತಿ ಚವ್ಹಾಣ್, ಸುರೇಶ್ ಬೋಸ್ಗೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಬೀದರ್.